ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್. ಇವತ್ತಿನ ಬ್ಲಾಗಲ್ಲಿ ಪುಟಾಣಿ ಅಂದರೆ ಚಿಕ್ಕ ಪುಟಾಣಿ ಬ್ಲಾಗ್ ಆಗಿರುತ್ತೆ ಇದು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಿನ್ನೂ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ನನ್ನ ಮಗಳದು ಸೆಕೆಂಡ್ ವ್ಯಾಕ್ಸಿನೇಷನ್ದು ಬ್ಲಾಗ್ ಆಗಿರುತ್ತೆ. ಪುಟಾಣಿಯಾಗಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾಯಿನಿ. ಇದು 2 months ವ್ಯಾಕ್ಸಿನೇಷನ್ ಹಾಕ್ಸ್ಕೊಬಂದು ಇವಾಗ ಅವಳನ್ನ ಮಲಗಿಸಿದ್ದೀನಿ. ಒಂದೇ ಒಂದು ಮಾತ್ರ ಅವಳಿಗೆ ಇಂಜೆಕ್ಷನ್ ಹಾಕಿರೋದು. ಬಟ್ ಎಷ್ಟು ಪೇಯ್ನ್ ತಿಂದ್ಲು ಅಂದರೆ ಆ ಮಗು, ಅಷ್ಟು ಪೇಯ್ನ್ ಆಗೋಗಿತ್ತು ಅವಳಿಗೆ. ಒಂದು ಇಂಜೆಕ್ಷನ್ನು 2 ದಿವಸ ಕಂಟಿನ್ಯೂಸ್ ಆಗಿ 2 ದಿವಸ ಜ್ವರ ಬಂದು ಅಷ್ಟು ಪೇಯ್ನ್ ಅನುಭವಿಸಿದ್ದಾಳೆ. ಅದಕ್ಕೋಸ್ಕರ ಇವಾಗ ಫಸ್ಟು ಬಂದಿದ ತಕ್ಷಣ ಸಿರಪ್ ಹಾಕಿದೆ. ಡಾಕ್ಟರ್ ಸಿರಪ್ ಕೊಟ್ಟಿದ್ರು. ಸಿರಪ್ ಎಲ್ಲ ಹಂಗೆ ಅವಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಇನ್ನು 6 hours ಆದಮೇಲೆ ಹಾಕೋದು. ಅದಕ್ಕೋಸ್ಕರ ಅವಳನ್ನ ಜೋಕಾಲಿಲಿ ಹಾಕಿ ಮಲಗಿಸಿನಿ. ಅವಳು ಕಂಫರ್ಟಬಲಾಗಿ ಮಲ್ಕೊಳ್ಳೋದು ಅಂದರೆ ಜೋಕಾಲಿಲೇ. ಅದಕ್ಕೋಸ್ಕರ ಜೋಕಾಲಿಲಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಇಲ್ಲೇ ಕೂತ್ಕೊಂಡು ಅವಳನ್ನ ಒಂದು ಕೈಯಲ್ಲಿ ತೂಗ್ತಾಯಿದ್ದೀನಿ. ಈ ಕಡೆ ನನ್ನ ಮಗಳ ಜೊತೆನೂ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ನನ್ನ ದೊಡ್ಡ ಮಗಳಂತೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೋ ನನ್ನ ಕಣ್ಣಿಗೆ. ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಮುದ್ದು. ನನ್ನ ಮಗಳಂತೂ ನಂಗೆ ತುಂಬಾ ಇಷ್ಟ. ನನ್ನ ಮಗಳಂದ್ರೇ ನನ್ನ ಖುಷಿ ಅಷ್ಟೆ. ನೋಡ್ಬೋದು, ಇವಾಗ ಹಾಲಿಂದ ತೊಗೊಂಬಂದು ರೂಮಲ್ಲಿ ಕರ್ಕೊಂಬಂದು ಫೀಡ್ ಮಾಡಿಸಿ ಹಂಗೆ ಮಲಗಿಸ್ತಾ ಇದ್ದೀನಿ. ಮತ್ತು ಅವಳು ಎದ್ದರೆ ಮತ್ತು ಅವಳಿಗೆ ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ ಕೆಳಗಡೆ ಮಲಗ್ತಾನೇ ಇಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪೇಯ್ನು. ಅದೇನೋ ಗೊತ್ತಿಲ್ಲ, 2.5 ತಿಂಗಳಿಗೆ ಹಾಕೋ ಇಂಜೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ನೋವಾಗುತ್ತೆ. ನನ್ನ ತಂಗಿ ಮಗಳದ್ದು ಜ್ಞಾಪಕ, ನನ್ನ ತಂಗಿ ಮಗನಿಗೂ ಅಷ್ಟೇ. ಆ ಮಗು ನೋವು ತಿಂದಿರೋದಂತೂ ನನ್ನ ಕಣ್ಣು ಮುಂದೆನೇ ಇದೆ ಇನ್ನೂ. ಮತ್ತು ನನ್ನ ದೊಡ್ಡ ಮಗಳಿಗೂ ಅಷ್ಟೇ, ಇವಳಿಗೂ ಅಷ್ಟೇ. ಇದನ್ನೇ ಮಾತಾಡಿಕೊಂಡು ಮತ್ತು ನಮ್ಮಪ್ಪ ಈ ಚಕ್ಕೋತ ಹಣ್ಣು ಅಂತಾರಲ್ಲ ಅದನ್ನು ತೊಗೊಂಬಂದಿದ್ರು. ಅದನ್ನು ಸುಳ್ಕೊಂಡು ಕೂತ್ಕೊಂಡು ತಿಂದ್ಕೊಂಡು ನಾನು ನಮ್ಮಮ್ಮ ಇದೇ ವ್ಯಾಕ್ಸಿನೇಷನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಮಕ್ಕಳು ಎಷ್ಟು ನೋವು ತಿಂತಾರೆ ಪಾಪ, ಯಾಕಾದರೂ ದೇವ್ರು ಹೀಗೆ ಮಾಡ್ತಾನೋ. ಇನ್ನು ನಾವು ಪ್ರೈವೇಟಲ್ಲಿ ಹಾಕ್ಸೋಣ ಅಂತಂದರೆ ಅಷ್ಟೊಂದು ಕಾಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಹತ್ರ ಬರಲ್ಲ. ಮತ್ತು ಮಕ್ಳಿಗೆ ಅದು ಮೈ ಹಿಡಿಬೇಕು ಅಂದರೆ ಅವ್ರಿಗೆ ಜ್ವರ ಬರಲೇಬೇಕು. ನಾವು ಪೇನ್ಲೆಸ್ಸಲ್ಲಿ ಹಾಕ್ಸೋಕೆ ಹೋದರೆ ಕಾಸು ಜಾಸ್ತಿ ಆಗುತ್ತೆ. ಕಾಸು ಮುಖ ನೋಡೋದು ಅಂತಲ್ಲ, ನಮ್ಮ ಬಡ್ಜೆಟ್ಟು ಎಷ್ಟಿದೆಯೋ ಅಷ್ಟರಲ್ಲಿರಬೇಕು. ಗೌರ್ಮೆಂಟಲ್ಲೇ ಹಾಕ್ಸೋದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಮಗುನ ಅದಕ್ಕೋಸ್ಕರ ತೊಡೆ ಮೇಲೇ ಮಲಗಿಸ್ಕೊಂಡಿದ್ದೀನಿ. ಅವಳು ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಅವಳಿಗೆ ಪೇಯ್ನ್ ಅಷ್ಟು ಅನಿಸಲ್ಲ ಅಂತ ಚೆನ್ನಾಗಿ ನಿದ್ದೆ ಮಾಡಿಸ್ತಾಯಿನಿ. ಆದರೆ ಇದು ಯಾಕೆ ಪುಟಾಣಿ ವ್ಲಾಗ್ ಅಂತ ಮುಂದಕ್ಕೆ ನನಗೆ ಗೊತ್ತಾಗುತ್ತೆ ಯಾಕೆ ಅಂತ. ಅಷ್ಟು ಪೇಯ್ನ್ ಅಂದರೆ ಅಷ್ಟು ಪೇಯ್ನು. 2 ದಿನ ಕಂಟಿನ್ಯೂಸ್ಲಿ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟು ಮಗು ಫುಲ್ಲು ಮೆತ್ತಗೆ ಸಾಫ್ಟಾಗಿ ಆಗ್ಬಿಟ್ಟಿದ್ಲು. ಗಟ್ಟಿಗಿದ್ದಿದ್ದು ಮಕ್ಕಳೆಲ್ಲ ಫುಲ್ಲು ವೀಕ್ ಆಗಿಬಿಡ್ತಾರೆ ಅಂತ ಹೇಳ್ತಾರಲ್ಲ, ಹಂಗಾಗೋಗ್ಬಿಟ್ಟಿತ್ತು ನನ್ನ ಮಗಳದಂತೂ. ಅವಳನ್ನಂತೂ ನೋಡೋಕ್ಕೆ ಆಗಿಲ್ಲ. ನೆಕ್ಸ್ಟು 3.5 months ವ್ಯಾಕ್ಸಿನೇಷನ್ ಬ್ಲಾಗ್ ಕೂಡ ರೆಕಾರ್ಡ್ ಮಾಡಿಟ್ಟಿನಿ, ಅದನ್ನು ಕೂಡ ತೋರಿಸ್ತೀನಿ. ಸಾರಿ ಫಾರ್ ದ ವಿಡಿಯೋ, ಇದು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ಇದು ನಡುವೆ ಹುಷಾರಿರಲಿಲ್ಲ ಮತ್ತು ಟೈಮ್ ಸಿಗ್ತಾಯಿರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯ ನನ್ನ ದೊಡ್ಡ ಮಗಳದಂತೂ ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ಅಷ್ಟು ತೀಟೆ ಮಾಡ್ತಾಳೆ. ಎಲ್ಲಿಲ್ಲದೆ ಇರೋದನ್ನು ಮನೆ ತುಂಬ ಹರಡಿಟ್ಟಿರ್ತಾಳೆ. ನನಗೂ ಕ್ಲೀನ್ ಮಾಡೋಕ್ಕೆ ಕಷ್ಟ, ನಮ್ಮ ಅಮ್ಮಗೂ ಕ್ಲೀನ್ ಮಾಡೋಕ್ಕೆ ಕಷ್ಟ. ಅವಳಿಗೂ ಹುಷಾರಿಲ್ಲದೆ ಅವಳು ವೀಕ್ ಆಗ್ಬಿಟ್ಟಿದ್ಲು. ಈ ವ್ಲಾಗಲ್ಲಿ ಇರೋ ಥರ ನೆಕ್ಸ್ಟ್ ವ್ಲಾಗಲ್ಲಿ ಅವಳು ಇಲ್ಲೇ ಇಲ್ಲ. ಅವಳು ಏನಾಯಿತೋ ಪಾಪ, ಅವಳಿಗೆ ಜ್ವರ. ಮಕ್ಕಳು ಆ್ಯಕ್ಟಿವ್ ಆಗಿದ್ದರೆ ನೋಡೋಕ್ಕೆ ಚೆಂದ, ಈ ಥರ ವೀಕ್ ಆಗಿಬಿಟ್ರೆ ಆಗಲ್ಲ. ಎಷ್ಟು ಚೆನ್ನಾಗಿದ್ಲು, ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ನೋಡಿ ನನ್ನ ಮಗಳು. ಸ್ಟೆಪ್ ಬೇರೆ ಆಗ್ತಾಯಿದ್ದಾಳೆ. ಅವ್ರ ಅಜ್ಜಿ ಏನೋ ಹೇಳ್ತಾಯಿದ್ರು ನನ್ನ ಜೊತೆ ಮಾತಾಡಿಕೊಂಡು. ಹೀಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಮತ್ತು ಕಂಟಿನ್ಯೂಸ್ಲಿ ಡೈಲಿ ವ್ಲಾಗ್ ಮಾಡಬೇಕು ಅಂದ್ಕೊಳ್ತಾನೆ ಇದ್ದೀನಿ, ಬಟ್ ಆಗ್ತಾನೆ ಇಲ್ಲ. ನನ್ನ ಮಕ್ಕಳಂತೂ ನನಗೆ ಅದಕ್ಕೆ
ಇದೇ ಮಾಡ್ತಾಯಿಲ್ಲ, ಸಪೋರ್ಟ್ ಮಾಡ್ತಾಯಿಲ್ಲ. ಒಬ್ಬ ಮಗಳು ಅಳ್ತಾಯಿದ್ರೆ ಇನ್ನೊಬ್ಬ ಮಗಳು ಅಳ್ತಾ ಇರ್ತಾಳೆ, ಒಬ್ಬರು ಆಟಾಡ್ತಾಯಿದ್ರೆ ಇನ್ನೊಬ್ರು ಆಟಾಡ್ತಾಯಿರ್ತಾರೆ. ಒಬ್ಬರನ್ನ ಸಮಾಧಾನ ಮಾಡಿ ಇನ್ನೊಬ್ರಿಗೆ ನೋಡ್ಕೊಳ್ಳೋ ಅಷ್ಟರಲ್ಲೇ ಇಬ್ಬರು ಜೋರಾಗಿ ಎಲ್ಲ ಕೇಳ್ತಾ ಇರ್ತಾರೆ. ಇಲ್ಲಿ ನಮ್ಮ ಅಮ್ಮ ಇರೋದಕ್ಕೇನೋ ಸರೋಗ್ಬಿಟ್ಟೈತೆ. ಊರಿಗೆ ಬಂದಮೇಲೆ ನಾನು ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ನೋಡಬೇಕು ಇನ್ನು ಎಷ್ಟು ದಿನ ಆದರೂ ಇಲ್ಲೇ ಇರೋಕ್ಕಾಗಲ್ಲ. ಹಬ್ಬಿ ಪಾಪ ಅಲ್ಲಿ ಹೋಟೆಲಲ್ಲಿ ತಿಂದ್ಕೊಂಡು ಕಾಲ ಕಳೀತಾ ಇದ್ದಾರೆ ಹೆಂಗೋ. ಒಬ್ಬರೇ ಇರೋದು ಅವ್ರಿಗೂ ಕಷ್ಟ ಆಗುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು ಒಂದೇ ಸರ್ತಿ ಹೋಗೋಣ ಸುಧಾರಿಸ್ಕೊಂಡು ಅಂತ ವೆಯ್ಟ್ ಮಾಡ್ತಾಯಿನಿ. ಮತ್ತು ಈ ಫ್ರೂಟ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಮ್ಮ ಕಡೆ ಚಕ್ಕೋತ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಕರಿತೀರಿ ಅಂತ. ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ, ಒಂಚೂರು ಕಹಿ ಇರುತ್ತೆ. ಶುಗರ್ ಪೇಷಂಟ್ಸ್ಗೆ ಒಳ್ಳೆಯದು ಅಂತ ನಮ್ಮ ಅಪ್ಪಂಗೆ ತೊಗೊಂಬಂದಿದ್ರು. ಅದು ನೋಡಿದ್ರೆ ನಾವೇ ಮುಗಿಸ್ತಾಯಿದ್ವಿ ಫುಲ್ಲು ಕೂತ್ಕೊಂಡು. ಇವ್ರಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಬರೋದಿರಲಿ, ಇವ್ರಿಗೆ ಹಾಕ್ಸ್ಕೊಂಡ್ಮೇಲೆ ನಾವು ಇವ್ರನ್ನ ನೋಡ್ಕೊಂಡೇ ಸುಸ್ತಾಗ್ಬಿಡುತ್ತೆ. ನೋಡ್ಬೋದು. ವಿಡಿಯೋ ಮಾಡ್ತಾ ಮಾತಾಡ್ಕೊಂಡು ಕೂತಿದ್ವಲ್ಲ, ಹಾಗೆ ಎದ್ಲು. ಪಾಪ ಅಂತ ಅನಿಸುತ್ತಪ್ಪ. ಈ ಮಕ್ಕಳನ್ನ ನೋಡೋದಕ್ಕೆ ಕಷ್ಟ. ಇನ್ನು ನೆಕ್ಸ್ಟ್ ಮಂತ್ ಒಂದಿದೆ 3.5 monthsದು. ಅದೊಂದು ವ್ಯಾಕ್ಸಿನ್ ಹಾಕ್ಸ್ಬಿಟ್ಟು ಅದಾದಮೇಲೆ ಇನ್ನು 9 months ಆಗೋ ತನಕ ಇರಲ್ಲ, ಆರಾಮಾಗಿರ್ಬೋದು. ನನ್ನ ಮಗಳು ಇಷ್ಟೇ ವ್ಲಾಗ್ ಮಾಡೋಕ್ಕೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು. ಆಮೇಲೆ ಎಷ್ಟು ಗಲಾಟೆ ಅಂದರೆ ಅಷ್ಟು ಗಲಾಟೆ, ಎಷ್ಟು ಬೇಜಾರು, ಎಷ್ಟು ಅಳು ಬಂತು ಅಂದರೆ ಅಷ್ಟು ಬೇಜಾರಾಗೋಯಿತು. ಮಗು ಎಷ್ಟು ನೋವು ತಿಂದ್ಬಿಟ್ಲು ಅಂದರೆ ಅಷ್ಟು ನೋವು ತಿಂದ್ಬಿಟ್ಲು. ಅದಕ್ಕೋಸ್ಕರ ಇಷ್ಟೇ ವ್ಲಾಗ್ ಮಾಡೋಕ್ಕಾಗಿದ್ದು. ಮತ್ತು ನನ್ನ ಮಗು ಅಳ್ತಾ ಇದ್ರೆ ವ್ಲಾಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಅದನ್ನು ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದೊಂದು ಸರಿನೂ ಅನಿಸಲ್ಲ. ನೋಡೋರಿಗೆ ಮಗು ಅಳ್ತಾ ಇದೆ, ಇವ್ರು ವ್ಲಾಗ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇಷ್ಟೇ ವ್ಲಾಗ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ನ ಯಾರಿನ್ನೂ ಹೊಸದಾಗಿ ನೋಡ್ತಾ ಇರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.